ಮೈಸೂರಿನ ಕುವೆಂಪು ನಗರದ ಅನಿಕೇತನ ರಸ್ತೆಯಲ್ಲಿ 3ನೇ ಆಷಾಢ ಶುಕ್ರವಾರ ಹಿನ್ನೆಲೆ ಗಜ ಯುವಪಡೆ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ವೇಳೆ ತಾಯಿ ಚಾಮುಂಡೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ಗಜ ಯುವಪಡೆ ಅಧ್ಯಕ್ಷರಾದ ರಜತ್ ಮಾತನಾಡಿ, ಕಳೆದ 8 ವರ್ಷದಿಂದ ನಮ್ಮ ಗಜ ಯುವಪಡೆ ವತಿಯಿಂದ ಪ್ರಸಾದ ವಿನಿಯೋಗವನ್ನ ಮಾಡುತ್ತಾ ಬಂದಿರುವುದಾಗಿ ತಿಳಿಸಿದರು. ನನ್ನ ಹೆಸರು ರಜತ್ ಅಂತ ಮೇಡಮ್. ಗಜ ಯುವಪಡೆ ತಂಡದ ಅಧ್ಯಕ್ಷ ನಾನು. ಹಾಗೆ ನಾವು ಪ್ರಸಾದ ವಿನಿಯೋಗವನ್ನು 8 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಮೇಡಮ್, ಸತತವಾಗಿ. ಒಂದೊಂದು ವರ್ಷಕ್ಕೂ ಜಾಸ್ತಿ ಕೆ ಜಿಗಳನ್ನ ಮಾಡ್ಕೊ ಹೋಗ್ತಾ ಇದ್ದೀವಿ. ಮುಂಚೆ 25 ಕೆ ಜಿಯಿಂದ ಶುರು ಮಾಡಿದ್ದೀವಿ. ಈಗ ಹತ್ತತ್ರ 1 ಟನ್ನು ಪ್ರಸಾದ ನಾವು ಮಾಡಿ ಸ್ಥಳೀಯ ನಿವಾಸಿಗಳಿಗೆಲ್ಲ ಹಂಚ್ತಾ ಇದ್ದೀವಿ ಮೇಡಮ್. ನಾವು ಗಣಪತಿ ಹಬ್ಬನೂ ಕೂಡ ಇದೇ ಥರ ಮಾಡ್ತೀವಿ. ಫಸ್ಟ್ ನಾವು ಚಿಕ್ಕದಿಂದ ಗಜ ಯುವಪಡೆಯಿಂದ ಶುರು ಮಾಡಿದ್ವಿ 15 ವರ್ಷದಿಂದ. ಅದೇ ಪ್ರೇರೇಪಣೆಯಿಂದ ನಾವು ಈಗ ಚಾಮುಂಡೇಶ್ವರಿ ಅಮ್ಮ ಅವರ ಪ್ರಸಾದ ವಿನಿಯೋಗನೂ ಮಾಡ್ತಾಯಿದ್ದೀವಿ ನಾವು ಸತತ 8 ವರ್ಷದಿಂದನೂ. ಸೊ 4 ಆಷಾಢದಲ್ಲಿ 1 ಆಷಾಢ ನಾವು ಈ ಥರ ಪ್ರಸಾದ ವಿನಿಯೋಗ ಮಾಡ್ತೀವಿ. ನಾವು ಮೇಡಮ್ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಚಿಕ್ಕದಾಗಿ ಗಣಪತಿಗಳು ಕೂರಿಸಿ ಇದು ಮಾಡ್ತಿದ್ವಿ. ಸೊ ಜನ ಬೆಂಬಲ ಮತ್ತು ನಮ್ಮ ಇಲ್ಲ ಸ್ಥಳೀಯ ನಿವಾಸಿಗಳಿಂದ ಅವರೆಲ್ಲ ಸಪೋರ್ಟ್ ಸಿಕ್ಕಿರೋದ್ರಿಂದ ದೊಡ್ಡದಾಗಿ ಈ ಮಟ್ಟಿಗೆ ಮಾಡಿದ್ದೀವಿ ಮೇಡಮ್ ನಾವು. ನನ್ನ ಹೆಸರು ಮನೀಶ್ ಅಂತ. ನಾವಿಲ್ಲಿ ಒಂದು 8 ವರ್ಷದಿಂದ ಗಜ ಯುವಪಡೆ ಅಂತ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತೀವಿ. ಮೊದಲು ಗಣಪತಿದಕ್ಕೂ ಮಾಡ್ತಿದ್ವಿ, ಈಗ ಚಾಮುಂಡೇಶ್ವರಿ ಹಬ್ಬಕ್ಕೆ ಮಾಡ್ತೀವಿ 3ನೇ ಆಷಾಢದಿಂದ. 60 ಕೆ ಜಿಯಷ್ಟು ಬಾತ್ ಮಾಡ್ಸಿದ್ವಿ, ಹಂಗೆ ಒಂದು 30 ಕೆ ಜಿಯಷ್ಟು ಕೇಸರಿ ಬಾತ್ ಮಾಡ್ಸಿದ್ವಿ. ನೆಕ್ಸ್ಟ್ ವೀಕು ನಾವು ಇಲ್ಲಿ ಮಾಡಲ್ಲ, ಬಟ್ ಬೇರೆ ಕಡೆ ಚಾಮುಂಡಿ ಬೆಟ್ಟ ತೊಪ್ಪಲಲ್ಲಿ ಕೊಡೋ ಪ್ಲಾನ್ಸ್ ಇದೆ. ಬಟ್ ಇಲ್ಲಿ ಈ ವೀಕ್ ಅಷ್ಟೇ. ಆ ಥರ ಏನಿಲ್ಲ, ಎವ್ರಿ ಫ್ರೈಡೇ ಲಾಸ್ಟ್ 2 ವೀಕ್ಸಿಂದನೂ ಬೆಟ್ಲು ತೊಪ್ಪಲಲ್ಲಿ ನಮ್ಮ ಸ್ನೇಹಿತರೆಲ್ಲ ಹಂಚಿದ್ರು. ಬಟ್ ಈಗ ಇಲ್ಲಿ ಮನೆ ಹತ್ರ ಒಂದು ಹಂಚ್ತೀವಿ. ನೆಕ್ಸ್ಟು ವರ್ಧಂತಿಗೆ ಮತ್ತು ನೆಕ್ಸ್ಟ್ ಕೊನೆ ಆಷಾಢಕ್ಕೂ ಬೇರೆ ಕಡೆ ಹಂಚ್ತೀವಿ. ಇನ್ನು ಒಂದು ಸಂದರ್ಭದಲ್ಲಿ ಅರ್ಜುನ್, ಹರ್ಷಿತ್, ಮನೀಶ್, ಅರವಿಂದ್, ಧನುಷ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.